ನಮಸ್ಕಾರ ವೀಕ್ಷಕರೇ, ನೀವೇನಾದರೂ ಬಿಸ್ನೆಸ್ ಮೆನ್ ಆಗಿದ್ರೆ, ಬಿಸ್ನೆಸ್ ಮೆನ್ ಅಂತಂದರೆ ಈಗ ನೋಡಿ, ಈಗ ಎಲ್ಲರೂ ಶೇರ್ ಮಾರ್ಕೆಟಲ್ಲಿ ಕೂಡ ಪಾಪ ಕೂತ್ಕೊಂಡು ಬಿಸ್ನೆಸ್ಸೇ ಮಾಡ್ತಾ ಇರ್ತೀರಾ. ಸೊ ಆ ಬಿಸ್ನೆಸ್ ಬೇಕಾದ್ರೂ ಆಗಿರಬಹುದು, ಅಥವಾ ನೀವು ಅಂಗಡಿ ಇಟ್ಟಿದ್ದೀರಾ, ನಿಮ್ಮದೊಂದು ಆಫೀಸ್ ಇದೆ, ನಿಮ್ಮದು ಒಂದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಇರಬಹುದು, ಅಥವಾ ಐಟಮ್ಸ್ ಏನೋ ಮಾರಾಟ ಮಾಡೋ ಅಂಗಡಿ ಇರಬಹುದು, ಏನು ರಿಪೇರಿ ಇತ್ಯಾದಿ ಸರ್ವಿಸ್ಗಳಿರಬಹುದು, ಹೋಟೆಲ್ ಇತ್ಯಾದಿ ಉದ್ಯಮ ಇರಬಹುದು, ರಿಯಲ್ ಎಸ್ಟೇಟ್ ಇರಬಹುದು, ಯಾವುದೇ ಇರ್ಬೋದು. ನೀವು ಬಿಸ್ನೆಸ್ ಮಾಡೋರು, ವ್ಯಾಪಾರ ಮಾಡೋರು, ಇಲ್ಲ ಶೇರ್ ಮಾರ್ಕೆಟಲ್ಲಿ ಕೂತ್ಕೊಂಡ್ರು ಬಿಸ್ನೆಸ್ಸೇ ಅಲ್ವಾ. ಸೊ ನೀವು ವ್ಯಾಪಾರ ಮಾಡುವವರಾದರೆ ಈ ಸೆಪ್ಟೆಂಬರ್ 18ನೇ ತಾರೀಕು ಈ ವರ್ಷ, ಈ 2024ನೇ ಆಂಗ್ಲ ಸಂವತ್ಸರದ ಕೊನೆಯ ಚಂದ್ರಗ್ರಹಣ. ಭಾರತದಲ್ಲಿ ಆಚರಣೆ ಇಲ್ಲ, ಯಾಕೆಂದರೆ ಕಾಣಿಸ್ತಾ ಇಲ್ಲ. ಆಚರಣೆ ಇಲ್ಲ ಅಂದರೆ ಎಂಥದ್ದು? ಮೂರು ಸಲ ಸ್ನಾನ ಮಾಡೋದಿರ್ಬೋದು, ಅಥವಾ ಏನೋ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಉಪವಾಸ ಇರೋವಂಥದ್ದು, ಆಮೇಲೆ ಎಲ್ಲ ದರ್ಬೆ ಹಾಕಿಡೋದು, ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ ಅಂದರೆ ಅದರ ಪ್ರಭಾವ ಇರುತ್ತೆ. ಸೊ ಆಚರಣೆ ಇಲ್ಲ, ಪ್ರಭಾವ. ಯಾಕೆಂದರೆ ಮೀನರಾಶಿಯಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ ಅಂದಾಗ ಬೇರೆ ಬೇರೆ ರಾಶಿಯವ್ರಿಗೂ ಸಹ ಅದ್ರ ಪ್ರಭಾವ ಇರುತ್ತೆ. ನಾನು ನಿಮಗೆ ಈಗ ಒಂದು 6 ರಾಶಿಯವರ ಹೆಸರು ಹೇಳ್ತೇನೆ. ಈ 6 ರಾಶಿಯವರ ವ್ಯಾಪಾರ ವ್ಯವಹಾರಗಳ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ಶುಭ ಇರ್ಬೋದು, ಅಶುಭ ಇರ್ಬೋದು, ಮಿಕ್ಸ್ ಇರ್ಬೋದು, ಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ಸೊ ಚಂದ್ರಗ್ರಹಣ ಈ 6 ರಾಶಿಯವರ ಬಿಸ್ನೆಸ್ ಮೇಲೆ, ವ್ಯಾಪಾರ ವ್ಯವಹಾರಗಳ ಮೇಲೆ ಪ್ರಭಾವವನ್ನು ಕೊಡುತ್ತೆ. ಯಾವುದು ಆ 6 ರಾಶಿಗಳು ಅಂತಂದ್ರೆ, ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರ ವ್ಯಾಪಾರ ವ್ಯವಹಾರಗಳ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ಚಂದ್ರನ ಆರಾಧನೆ ಮಾಡಿಕೊಂಡ್ರೆ ಗ್ರಹಣದ್ದು ನಿಮಗೆ ಅದು ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಆಗುತ್ತೆ, ಆಯ್ತಲ್ವಾ. ನೆಕ್ಸ್ಟ್ ಬಂದು ಕರ್ಕಾಟಕ ರಾಶಿ. ನೀವು ಕರ್ಕಾಟಕ ರಾಶಿಯವರಾಗಿದ್ದು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಲಾಭದಲ್ಲಿ ಗುರು ಇದ್ದಾನೆ, ಸೂಪರ್ ಒಳ್ಳೆಯದಾದ್ರೆ ಅಷ್ಟಮ ಶನಿನೂ ಇದೆ. ಬಟ್ ಈ ಚಂದ್ರಗ್ರಹಣ ನಿಮ್ಮ ರಾಶ್ಯಾಧಿಪತಿಯೇ ಗ್ರಸ್ತರಾಗ್ತಿದ್ದಾನೆ, ಹಾಗೂ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರುತ್ತದೆ. ಆದ್ದರಿಂದ ನಿಮ್ಮ ಅಂದರೆ ಕರ್ಕಾಟಕ ರಾಶಿಯವರ ವ್ಯಾಪಾರ ವ್ಯವಹಾರಗಳ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಚಂದ್ರಗ್ರಹಣ ಪ್ರಭಾವ ಬೀರಲಿದೆ. ಚಂದ್ರನ ಆರಾಧನೆ ಮಾಡಿಕೊಂಡ್ರೆ ಅದು ಸರಿ ಹೋಗ್ತದೆ. ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಮಾಡುವ ಯಾವುದೇ ವ್ಯಾಪಾರ, ಯಾವುದೇ ವ್ಯವಹಾರ, ಏನೇ ಇರಲಿ, ಬಿಸ್ನೆಸ್, ಕನ್ಯಾ ರಾಶಿಯವರು ಮಾಡುವ ಎಲ್ಲ ಬಿಸ್ನೆಸ್ಗಳ ಮೇಲೆ, ವ್ಯಾಪಾರ ವ್ಯವಹಾರಗಳ ಮೇಲೆ ಈ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ನಿಮ್ಮ ರಾಶಿಯ ಮೇಲೆ ಗ್ರಸ್ತಚಂದ್ರನ ಪೂರ್ಣ ದೃಷ್ಟಿ, ನಿಮ್ಮ ಲಾಭಸ್ಥಾನದ ಮೇಲೆ ಚಂದ್ರಗ್ರಹಣ, ಗ್ರಸ್ತಚಂದ್ರನ ದ್ವಿಪಾದಿ ದೃಷ್ಟಿ ಇರುತ್ತೆ. ಗ್ರಸ್ತಚಂದ್ರನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ, ಗ್ರಸ್ತಚಂದ್ರನ ದ್ವಿಪಾದಿ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಆದಮೇಲೆ ನಿಮಗೆ ಪೂರ್ಣವಾಗಿ ಕನ್ಯಾ ರಾಶಿಯವರಿಗೆ, ಅವರ ಕನ್ಯಾ ರಾಶಿಯವರು ಮಾಡುವ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮೇಲೆ ಚಂದ್ರಗ್ರಹಣದ ಪ್ರಭಾವ, ಸೆಪ್ಟೆಂಬರ್ 18ನೇ ತಾರೀಕಿನ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ಸೊ ನಿಮಗೆ ತುಂಬ ಪ್ರಾಫಿಟ್ ಆಯಿತು ಅಂದರೂ ಚಂದ್ರಗ್ರಹಣದ ಪ್ರಭಾವ, ತುಂಬ ಲಾಸ್ ಆಯಿತು ಅಂದರೂ ಚಂದ್ರಗ್ರಹಣದ ಪ್ರಭಾವ. ಸೊ ಲಾಸ್ ಆಗಬಾರ್ದು, ಲಾಭವೇ ಪ್ರಾಫಿಟ್ಟೇ ಆಗಬೇಕು ಅಂದರೆ ಏನು ಮಾಡಬೇಕು? ಚಂದ್ರನ ಆರಾಧನೆ ಮಾಡಬೇಕು ಅಷ್ಟೇ. ನೆಕ್ಸ್ಟ್ 4ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಮಾಡುವ ವ್ಯಾಪಾರ ವ್ಯವಹಾರಗಳ ಮೇಲೆ ಚಂದ್ರಗ್ರಹಣ, ಸೆಪ್ಟೆಂಬರ್ 18ನೇ ತಾರೀಕಿನ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ಗ್ರಸ್ತಚಂದ್ರನ ಪೂರ್ಣ ದೃಷ್ಟಿ ವೃಶ್ಚಿಕ ರಾಶಿಯವರ ಲಾಭಸ್ಥಾನವಾದ ಕನ್ಯಾ ರಾಶಿಯಲ್ಲಿರ್ತದೆ. ಆದ್ದರಿಂದ ವೃಶ್ಚಿಕ ರಾಶಿಯವರ ವ್ಯಾಪಾರ ವ್ಯವಹಾರ, ಆ ಪ್ರಾಫಿಟ್, ಈ ವಿಚಾರದ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ಚಂದ್ರಗ್ರಹಣದ ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ಪ್ರಾಫಿಟನ್ನು ಪಡ್ಕೊಳ್ಳಿ, ಸೊ ಒಳ್ಳೆಯದಾಗಲಿ ಅನ್ನುವಂಥ ವಿಚಾರ. ನೆಕ್ಸ್ಟ್ ಧನುರ್ರಾಶಿ. ಧನುರ್ರಾಶಿಯವರ ಲಾಭಸ್ಥಾನ ಅಂದರೆ ತುಲಾರಾಶಿಯ ಮೇಲೆ ಗ್ರಸ್ತಚಂದ್ರನ ತ್ರಿಪಾದ ದೃಷ್ಟಿ ಇರ್ತದೆ. ಆದ್ದರಿಂದ ಈ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣ ಧನುರ್ರಾಶಿಯವರ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮೇಲೆ ಸಹ ಪ್ರಭಾವ ಬೀರ್ತದೆ. ನೆಕ್ಸ್ಟ್ ಕೊನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರ ವ್ಯಾಪಾರ ವ್ಯವಹಾರಗಳ ಮೇಲೆ ಸೆಪ್ಟೆಂಬರ್ 18ರ ಮಹಾಚಂದ್ರಗ್ರಹಣ ಪ್ರಭಾವ ಇರ್ತದೆ. ಯಾಕಂದರೆ ಲಾಭಸ್ಥಾನ, ಮಕರ ರಾಶಿಗೆ ಲಾಭಸ್ಥಾನ ವೃಶ್ಚಿಕದ ಮೇಲೆ ಗ್ರಸ್ತಚಂದ್ರನ ದ್ವಿಪಾದ ದೃಷ್ಟಿ ಇರ್ತದೆ. ಆದ್ದರಿಂದ ಮಕರ ರಾಶಿಯವರು ಮಾಡುವ ವ್ಯಾಪಾರ ವ್ಯವಹಾರಗಳ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣದ ಪ್ರಭಾವ ಇರ್ತದೆ. ಯಾವ 6 ರಾಶಿಯವರ ವ್ಯಾಪಾರ ವ್ಯವಹಾರಗಳ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಪ್ರಭಾವ ಇರ್ತದೆ ಅಂತಂದ್ರೆ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಧನುರ್ರಾಶಿ ಹಾಗೂ ಮಕರ ರಾಶಿ.
ಈ 6 ರಾಶಿಯವರ ವ್ಯಾಪಾರ ವ್ಯವಹಾರಗಳ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣದ ವಿಶೇಷ ಪ್ರಭಾವ ಇರ್ತದೆ. ಅದು ಶುಭ ಪ್ರಭಾವವಾಗಿ ಕನ್ವರ್ಟ್ ಆಗಬೇಕು, ಲಾಭವಾಗಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ನೆಮ್ಮದಿ ಬೇಕು, ಟೆನ್ಷನ್ ಆಗಬಾರದು, ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗಬಾರದು ಚಂದ್ರಗ್ರಹಣದಿಂದ ಅಂತಾದರೆ ಚಂದ್ರನ ಆರಾಧನೆ ಮಾಡ್ಕೊಳ್ಳಿ. ಚಂದ್ರನ ಅಷ್ಟೋತ್ತರವನ್ನ ಪಠನೆ ಮಾಡಿ, ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ. ಸೆಪ್ಟೆಂಬರ್ 18ನೇ ತಾರೀಕು ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನ ಯಾವ್ದಾದ್ರು ಹೋಗಿ ಅಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ತುಪ್ಪದ ದೀಪವನ್ನು ಹಚ್ಚಿ, ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನ ಹಾಗೂ ಅಕ್ಕಿಯನ್ನ ದಾನ ಮಾಡಿ ಅವತ್ತಿನ ದಿವಸ ದೇವಸ್ಥಾನದಲ್ಲಿ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಇನ್ನು ವಿಶೇಷವಾದಂತಹ ಪ್ರಭಾವ, ವಿಶೇಷವಾದ ಪರಿಹಾರ, ಪವರ್ಫುಲ್ ಆದಂತಹ ಪರಿಹಾರ ಬೇಕು ಅಂತಂದ್ರೆ ಗ್ರಹಣದ ದಿವಸವೇ ಆಚರಣೆ ಮಾಡ್ತಕ್ಕಂಥದ್ದು ಹೆಚ್ಚಿನ ಪ್ರಾಮುಖ್ಯತೆ. ಅಂದ್ರೆ ಬೇರೆ ಸಮಯದಲ್ಲಿ ಮಾಡುವಂತ ಹೋಮ ಹವನ ಯಜ್ಞಯಾಗಾದಿ ದಾನ ಧರ್ಮಾದಿಗಳಿಗೂ ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿ ಮಾಡತಕ್ಕಂಥ ಹೋಮ ಹವನ ಯಜ್ಞಯಾಗಾದಿ ದಾನ ಧರ್ಮಾದಿಗಳಿಗೂ ವ್ಯತ್ಯಾಸ ಇದೆ. ಸೆಪ್ಟೆಂಬರ್ 18ನೇ ತಾರೀಕು ಮಹಾ ಚಂದ್ರಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮವನ್ನ ಮಾಡಿ ಪ್ರತಿಯೊಬ್ಬರಿಗೂ ಈ ಒರಿಜಿನಲ್ ಮುತ್ತು ಇದು. ಸೊ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮುತ್ತನ್ನೇ ಕೊಡ್ತಾ ಇದ್ದೇನೆ ನಾನು. ಸೊ ಇದೊಂದು 3-4 ಕ್ಯಾರೆಟ್ ಅಷ್ಟು ತೂಕ ಅಂತಂದ್ರೆ ನಿಮಗೆ 1 ಕ್ಯಾರೆಟ್ ತೂಕ ಅಂತಂದ್ರೆ ನಿಮಗೆ ಒಂದು 200 ಮಿಲಿ ಅಷ್ಟು ಬರುತ್ತೆ, 190 ಚಿಲ್ಲರೆ ಬರ್ತದೆ, ಆಯ್ತಾ. ಸೊ ಒಂದು 3-4 ಕ್ಯಾರೆಟ್ ಅಷ್ಟು ತೂಕದ ಒಂದು ಮುತ್ತು ಇದು ಒರಿಜಿನಲ್ ಪರ್ಲ್. ಯಾವಾಗಲೂ ಪರ್ಲ್ ಮುತ್ತಲ್ಲಿ ಹೆಂಗೆ ಅಂತಂದ್ರೆ ಎಷ್ಟು ತೂಕ ಜಾಸ್ತಿಯೋ ಅಷ್ಟು ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕಾಸ್ಟ್ಲಿ ಮುತ್ತನ್ನ, ಒರಿಜಿನಲ್ ಮುತ್ತನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಸಹ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಕೇವಲ ಮಹಾಚಂದ್ರಗ್ರಹಣ ಹೋಮವ ಅಲ್ಲ, ಇನ್ನೂ ಬಹಳ ವಿಶೇಷವಾಗಿದೆ. ಏನಪ್ಪಾ ಅಂತಂದ್ರೆ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಸುದರ್ಶನ ಹೋಮ ಬರೇ ಒಂದೇ ಉದ್ದೇಶದಿಂದ ಮಾಡ್ತಕ್ಕಂಥದ್ದಲ್ಲ, ಬೇರೆ ಬೇರೆ ಉದ್ದೇಶಗಳಿಂದ, ಬೇರೆ ಬೇರೆ ದ್ರವ್ಯಗಳಿಂದ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ. ಅಂದ್ರೆ ಒಂದೊಂದು ಉದ್ದೇಶಕ್ಕೆ ಒಂದೊಂದು ದ್ರವ್ಯದಲ್ಲಿ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ. ಸೊ ಆದ್ರಿಂದ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಹಾಸುದರ್ಶನ ಹೋಮವನ್ನ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣದ ದಿವಸವೇ, ಅದಕ್ಕೆಂದ್ರೆ ಹಗಲಲ್ಲೇ ಚಂದ್ರಗ್ರಹಣ, ನಾವು ಚಂದ್ರಗ್ರಹಣ ದಿವಸವೇ, ಚಂದ್ರಗ್ರಹಣ ಸಮಯದಲ್ಲೇ ಹೆಚ್ಚು ಕಡಿಮೆ ಅವತ್ತಿನ ದಿವಸ ಬೆಳಗ್ಗೆನೆ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಆ ಮಹಾಸುದರ್ಶನ ಹೋಮ ನೋಡಿ, ಉದಾಹರಣೆಗೆ ಈಗ ನಿಮಗೆ ಉದ್ಯೋಗ ಬಾಧೆ ಇದೆ, ಉದ್ಯೋಗ ಬಾಧೆ ಇದ್ರೆ ಉದ್ಯೋಗ ಬಾಧೆಗೆ ಪರಿಹಾರಾರ್ಥವಾಗಿ ಮಹಾಸುದರ್ಶನ ಹೋಮ. ನಿಮಗೆ ಸಾಲ ಬಾಧೆ ಇದೆ, ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯದಿಂದ ಮಹಾಸುದರ್ಶನ ಹೋಮ. ನಿಮಗೆ ದಾಂಪತ್ಯ ಕಲಹಗಳಿದೆ, ಆ ದಾಂಪತ್ಯ ಕಲಹಗಳ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯದಿಂದ ಮಹಾಸುದರ್ಶನ ಹೋಮ. ನಿಮಗೆ ಸಾಲ ಬಾಧೆಗಳಿದೆ, ಆ ಸಾಲ ಬಾಧೆಗಳ ಪರಿಹಾರಕ್ಕೆ ವಿಶೇಷವಾದ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ನಿಮಗೆ ಏನು ವ್ಯಾಪಾರ ವ್ಯವಹಾರಗಳ ಸಮಸ್ಯೆ ಇದೆ, ಬಿಸ್ನೆಸ್ ಸಮಸ್ಯೆ ಇದೆ, ಅಥವಾ ಇನ್ನು ಚೆನ್ನಾಗಿ ಆಗಬೇಕಾಗಿದೆ ಬಿಸ್ನೆಸ್, ಅದರ ಸಂಬಂಧಿತವಾಗಿ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ನಿಮಗೆ ಆರೋಗ್ಯ ಬಾಧೆ ಇದೆ, ನಿಮ್ಮ ಆರೋಗ್ಯ ಬಾಧೆಗೆ ಪರಿಹಾರವಾಗಿ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ಅಂದ್ರೆ 8 ವಿಶೇಷವಾದಂತಹ ದ್ರವ್ಯಗಳಿಂದ 8 ವಿಶೇಷವಾದ ಸಂಕಲ್ಪಗಳನ್ನಿಟ್ಟುಕೊಂಡು ನಿಮ್ಮ ಸಮಸ್ಯೆಗಳ ಪರಿಹಾರ, ಆರ್ಥಿಕ ಏನು ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆ, ಇದೆಲ್ಲ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ಹೀಗೆ ಎಲ್ಲ ಬೇರೆ ಬೇರೆ ದ್ರವ್ಯಗಳನ್ನು ತೆಗೆದುಕೊಂಡು ನಾವು ಮಹಾಸುದರ್ಶನ ಹೋಮವನ್ನ ಚಂದ್ರಗ್ರಹಣದ ದಿವಸವೇ ಮಾಡ್ತಾ ಇದ್ದೇವೆ. ಈ ವಿಶೇಷವಾದ ಒರಿಜಿನಲ್ ಪರ್ಲ್ ಮುತ್ತೇನಿದೆಯಲ್ಲ, ಇದು ಮಹಾಚಂದ್ರಗ್ರಹಣ ಶಾಂತಿ ಹೋಮ ಮಹಾಸುದರ್ಶನ ಹೋಮದಲ್ಲಿಯೂ ಸಹ ಎನರ್ಜೈಸ್ ಆಗುತ್ತೆ. ಆ ಲಕ್ಷ್ಮೀ ಮಹಾಸುದರ್ಶನ ಹೋಮದಲ್ಲಿ ಎನರ್ಜೈಸ್ ಆದಂತ ಈ ಒರಿಜಿನಲ್ ಪರ್ಲ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಹಾಕೋಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ನಿಮ್ಮ ವಾಹನದಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಆಫೀಸಲ್ಲಿ, ನಿಮ್ಮ ಟೇಬಲ್ ಅಲ್ಲಿ, ನಿಮ್ಮ ಡ್ರಾನಲ್ಲಿ ಇಟ್ಕೊಳ್ಬಹುದು. ಎಲ್ಲ ಕಡೆ ನಿಮ್ಮ ಸಮಸ್ಯೆ ಚಂದ್ರಗ್ರಹಣದಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗಬೇಕು. ಆ ತರಹ ಈ ಒಂದು ಮುತ್ತನ್ನು ನೀವು ಇಟ್ಕೊಂಡಾಗ ನಿಮ್ಮ ಸಮಸ್ಯೆಗಳು ಪರಿಹಾರ. ಯಾಕಂದ್ರೆ ಚಂದ್ರಗ್ರಹಣದ ದಿವಸ, ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಸುದರ್ಶನ ಹೋಮದಲ್ಲಿ ಎನರ್ಜೈಸ್ ಆಗಿರ್ತದೆ ಈ ಒಂದು ಒರಿಜಿನಲ್ ಪರ್ಲ್ ಮುತ್ತನ್ನ. ಅಷ್ಟೇನಾ? ಇಲ್ಲ, ಇನ್ನೂ ಇದೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದೆ. ಅಂದ್ರೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಆಲ್ರೆಡಿ ಸಂತಾನ ಇರತಕ್ಕಂಥವರಿಗೆ ಸಂತಾನದ ವಿಚಾರದಲ್ಲಿರುವ ಈ ಮಕ್ಕಳ ಬಗ್ಗೆ ಇರುವಂತಹ ಟೆನ್ಷನ್ಗಳೆಲ್ಲ ಪರಿಹಾರವಾಗಬೇಕು. ನನ್ನ ಮಗನದೊಂದು ಸಮಸ್ಯೆ, ನನ್ನ ಮಗಳದೊಂದಿಷ್ಟು ಸಮಸ್ಯೆ ಈ ಥರ ಇರ್ತಲ್ಲ, ಅಥವಾ ಮಕ್ಕಳೇ ಇಲ್ಲ ಅನ್ನೋದೇ ಒಂದು ಸಮಸ್ಯೆ, ಏನೇ ಇದ್ರೂ ಸಹ ಪರಿಹಾರವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ
ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸರ್ಪಶಾಪದಿಂದಾಗಿ ಒಂದಿಷ್ಟು ದೋಷಗಳಾಗುತ್ತೆ. ಮಕ್ಕಳಿಲ್ಲದೆ ಇರೋದಿರ್ಬೋದು, ಮದುವೆನೇ ಆಗದೆ ಇರತಕ್ಕಂಥದ್ದಿರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯಾಪಾರ ವ್ಯವಹಾರ ನಷ್ಟ ಇರಬಹುದು, ಸಾಲ ಬಾಧೆಗಳಿರಬಹುದು, ಏನೇ ಇರೋದು ಸರ್ಪದೋಷವೂ ಒಂದು ಕಾರಣವಾಗಿರುತ್ತೆ. ಸೊ ಬೇರೆ ಸಮಯದಲ್ಲಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಮಾಡೋದಕ್ಕೂ ಗ್ರಹಣದ ದಿವಸ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಈ ಚಂದ್ರಗ್ರಹಣದ ದಿವಸ, ಮಹಾಚಂದ್ರಗ್ರಹಣದ ದಿವಸ ಈ ಒಂದು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಪರ್ಲ್ ಮುತ್ತು ಅದರಲ್ಲೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲರ ಜೊತೆಗೆ ನಾವು ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲಾ ಹೋಮಗಳನ್ನು ಸಹ ಮಾಡಿ ಲೈವಲ್ಲಿ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಚಂದ್ರಗ್ರಹಣ ಶಾಂತಿ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಅಷ್ಟದ್ರವ್ಯ 8 ಜನ ವಿಶೇಷವಾಗಿ ಪುರೋಹಿತರು 8 ವಿಶೇಷವಾದ ವಿಭಿನ್ನವಾದಂತಹ ದ್ರವ್ಯಗಳೊಂದಿಗೆ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಸಂತಾನ ಗೋಪಾಲ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಈ ಎಲ್ಲಾ ಹೋಮಗಳನ್ನು ಮಾಡಿ ಈ ಎಲ್ಲಾ ಹೋಮಗಳಲ್ಲೂ ವಿಶೇಷವಾಗಿ ಈ ಒಂದು ಪರ್ಲ್ ಒರಿಜಿನಲ್ ಮುತ್ತು ಪರ್ಲ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಸೊ ಈ ಚಂದ್ರಗ್ರಹಣದಿಂದ ಈ ನಿಮಗೆ ಉಂಟಾಗಬಹುದಾದಂತಹ ದುಷ್ಪ್ರಭಾವ ನಿಮ್ಮ ಉದ್ಯೋಗದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ನಿಮ್ಮ ಶತ್ರುಘಾಟಗಳ ವಿಚಾರದಲ್ಲಿ, ಸಾಲಬಾಧೆಗಳ ವಿಚಾರದಲ್ಲಿ, ಅಥವಾ ನಿಮ್ಮ ಮಾತಿನ ವಿಚಾರದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಎಲ್ಲಿಯೇ ಏನೇ ಸಮಸ್ಯೆಗಳಾಗಿರಲಿ ಈ ಒಂದು ಚಂದ್ರಗ್ರಹಣದಿಂದಾಗಿ ಅದಷ್ಟು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನಿಮ್ಮ ಇಲ್ಲಿ ತನಕ ಇದ್ದಂತಹ ಬೇರೆ ಸಮಸ್ಯೆಗಳು ಸಹ ಸಾಲ್ವ್ ಆಗಬೇಕು. ಆಮೇಲೆ ಚಂದ್ರಗ್ರಹಣದಲ್ಲಿ ದಾನಕ್ಕೆ ಬಹಳ ವಿಶೇಷ. ಆದ್ದರಿಂದ ನಾವು ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಒಂದು ಚಂದ್ರಬಿಂಬವನ್ನು ಸಹ ಕೊಡ್ತಾ ಇದ್ದೇವೆ. ಈ ಚಂದ್ರಬಿಂಬ ನಿಮ್ಮ ಕೈ ಸಿಕ್ಕ ನಂತರ ಅಂದ್ರೆ ನಿಮಗೇನು ಪ್ರಸಾದ ಪ್ಯಾಕೆಟ್ ಬರುತ್ತೆ, ಸಂಕಲ್ಪ ಸೇವಾ ಪ್ರಸಾದ ಅಂತ ನಿಮಗೇನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಪಾರ್ಸಲ್ ನಿಮ್ಗೆ ಸಿಗುತ್ತಲ್ಲ, ಅದರೊಳಗಡೆ ಈ ಚಂದ್ರಬಿಂಬ ಇರುತ್ತೆ. ಇದನ್ನ ನೀವು ಒಂದು ಸ್ವಲ್ಪ ಅಕ್ಕಿಯಲ್ಲಿ ಇಟ್ಬಿಟ್ಟು ಅದನ್ನ ಮನೆ ಹತ್ರದಲ್ಲಿ ಯಾವ ದೇವಸ್ಥಾನ ಇದ್ರೂ ಪರವಾಗಿಲ್ಲ, ಆ ದೇವಸ್ಥಾನದ ಅರ್ಚಕರಲ್ಲಿ ಪುರೋಹಿತರಿಗೆ ಅದನ್ನು ದಾನ ಮಾಡಿಬಿಡಿ. ಅಕ್ಕಿಯಲ್ಲಿ ಚಂದ್ರಬಿಂಬವನ್ನಿಟ್ಟು ದಾನ ಮಾಡಿ, ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ ಇರ್ತದೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದಂತಹ ಒರಿಜಿನಲ್ ಪರ್ಲ್ ನಾನು ಆಗ್ಲೇ ಹೇಳದಂತೆ ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಲಾಕರ್ ಕ್ಯಾಶ್ ಬಾಕ್ಸ್ ಕ್ಯಾಶ್ ಜೊತೆಗೆ ಇಟ್ಕೊಳ್ಬಹುದು, ನಿಮ್ಮ ವಾಹನ ಚಾಲನೆ ವಾಹನದಲ್ಲಿ ಇಟ್ಕೊಳ್ಬಹುದು. ನಿಮಗೆ ಎಲ್ಲಿ ಸಮಸ್ಯೆ ಇದೆ, ಚಂದ್ರಗ್ರಹಣದ ದುಷ್ಪ್ರಭಾವ ನಿಮ್ಮ ಯಾವ ಕ್ಷೇತ್ರದ ಮೇಲೆ ವಿಶೇಷವಾಗಿ ಆಗಬಾರದು, ಸಮಸ್ಯೆ ಆಗಬಾರದು ಅನ್ಕೊಂಡಿರ್ತೀರೋ ಅಲ್ಲಿ ಈ ಒರಿಜಿನಲ್ ಪರ್ಲ್ನ ಇಟ್ಕೊಳ್ಳಿ, ನಿಮ್ಮ ಸಮಸ್ಯೆ ಅಲ್ಲಿಗೆ ಸಾಲ್ವ್ ಆಗಬೇಕು. ಸೊ ಅದರಿಂದ ನಮ್ಮ ಕೈಲಾದಂತಹ ಪ್ರಯತ್ನ ವಿಶೇಷವಾದಂತಹ ಪರಿಹಾರ, ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷವಾಗಿ ನಿಮಗೋಸ್ಕರ ನಾವು ಮಾಡ್ತಾ ಇರುವ ವಿಶೇಷ ಪವರ್ಫುಲ್ ಪರಿಹಾರವನ್ನು ಸಹ ಹೇಳಿದ್ದೇನೆ. ನಿಮಗೆ ಕೈಲಿ ಯಾವುದಾಗುತ್ತೋ ಅದನ್ನೇ ಸಹ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ದಯವಿಟ್ಟು ನಿಮ್ಮ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣಿಸ್ತಾರಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಆದಷ್ಟು ಜಾಸ್ತಿ ವಾಟ್ಸಪ್ ಮಾಡಿ. ನೀವು ಕರೆ ಮಾಡಿದಾಗ ನಾವು ಹೊರಗಡೆ ಅಥವಾ ಡ್ರೈವಿಂಗ್ ಅಲ್ಲೋ ಊಟ ಬೇರೆ ಏನೋ ಮಾಡ್ತಾ ಇದ್ದಾಗ ನಿಮ್ಮ ಕರೆ ತಕ್ಷಣ ಅಟೆಂಡ್ ಮಾಡ್ಲಿಕ್ಕೆ ಆಗಿರಲ್ಲ ಒಂದ್ಸಲ. ಸೊ ಅದರಿಂದ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ವಾಟ್ಸಪ್ ರಿಪ್ಲೈ ಬರ್ತದೆ, ವಾಟ್ಸಪ್ ಮಾಡಿ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಯಾವ್ದು ಗೊತ್ತಿದೆ ಅದು ನಿಮ್ಮ ಹೆಸರು, ನಿಮ್ಮ ರಾಶಿ, ನಿಮ್ಮ ವಿಳಾಸ ಕಳಿಸ್ಕೊಂಡ್ರು ಸಾಕು. ನಿಮ್ಮ ಹೆಸರು, ನಿಮ್ಮ ವಿಳಾಸ ಕಳಿಸಿದ್ರು ಸಾಕು. ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ, ಚಂದ್ರಗ್ರಹಣ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಗ್ರಹಣದ ಸಮಯದಲ್ಲಿ, ಅಂದ್ರೆ ಗ್ರಹಣ ನಡೀತಾ ಇರುತ್ತಲ್ಲ 6 ಗಂಟೆ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಸಮಯದಲ್ಲಿಯೇ ನಮಗೆ ಇಲ್ಲಿ ಹಗಲಾಗಿರುತ್ತೆ, ನಮಗೆ ಕಾಣಲ್ಲ ಗ್ರಹಣ. ಸೊ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪವನ್ನ ಮಾಡ್ತೇನೆ. ಗ್ರಹಣ ಸಮಯದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲರ ಹೆಸರು. ಆಮೇಲೆ 10:30ಯಿಂದ ಹೋಮ ಪ್ರಾರಂಭವಾಗುತ್ತೆ. ಮಧ್ಯಾಹ್ನದವರೆಗೂ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ತುಂಬಾ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾರಂತ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ವಾಟ್ಸಪ್ ಅಲ್ಲಿ ನೀವು ಕೇಳ್ಕೊಳ್ಬಹುದು. ಸೊ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ನಮ್ಮ ವಿಡಿಯೋ ರೀಚ್ ಮಾಡಿ. ಎಲ್ಲರಿಗೂ ಸಹ ಚಂದ್ರಗ್ರಹಣದ ಶುಭ ಫಲವೇ ಆಗಲಿ, ಅಶುಭ ಫಲ ಏನೂ ಆಗದೆ ಇರಲಿ, ಎಲ್ಲರಿಗೂ ಸಹ ಒಳ್ಳೆಯದೇ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.